सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नारायणः परो व्यक्ता दण्डमव्यक्तसम्भवम् अण्डस्यान्तस्ति मे लोकाः सप्तद्वीपा च मेदिनी। ॐ शान्ति शान्ति शान्तिः। ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರಡಿದಾವರೆಗಳಲ್ಲಿ ಅನಂತ ಕೋಟಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರಡಿದಾವರೆಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾವರೆಗಳಲ್ಲಿ ದಂಡವತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮರ ಅಡಿದಾವರೆಗಳಲ್ಲಿ ಶತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸಂತ ಮಹಂತರ ಮಹಾನ್ ಋಷಿಗಳ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರ ಅಡಿದಾವರೆಗಳಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು. ನಿನ್ನೆಯ ದಿನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಗೀತಾ ಉಪದೇಶವನ್ನ ಮಾಡ್ತಾ ಬಂದ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಯಾವ ಕಾಲಕ್ಕ ಧರ್ಮದ ಅವನತಿ ಅಕ್ಕತಿ ಅಧರ್ಮದ ಉನ್ನತಿ ಅಕ್ಕತಿ ಆಗ ನಾನು ನನ್ನನ್ನ ನಾನೇ ಅವತಾರ ಮಾಡ್ತೇನೆ ಅಂತಂದಾನ ಶ್ರೀಕೃಷ್ಣ ಪರಮಾತ್ಮ. ದೇಶವೆಲ್ಲ ಅಧಪತನ ಹೊಂದುತ್ತಿರುವಾಗ ಮಾನವ ಕುಲಕೋಟಿ ಶಿಖರದಿಂದ ಉರುಳಿ ಬೀಳುತ್ತಿರುವಾಗ ದೇವರಲ್ಲದೆ ಇನ್ನಾರು ಕಾಪಾಡಬೇಕು. ಭಗವಂತ ಪ್ರಸ್ತುತ ಮಂತ್ರವನ್ನ ನುಡಿದ. ಅಧರ್ಮ, ಅತ್ಯಾಚಾರ, ಅನ್ಯಾಯ, ಸುಳಿಗಳಲ್ಲಿ ಸಿಕ್ಕು ನರಳುವ ಮಾನವರನ್ನ ಸಮಯೋಚಿತವಾಗಿ ಕಾಪಾಡುವೆ. ಪರಮಾತ್ಮಂತನ ಈ ಎಲ್ಲಾ ಜೀವಿಗಳು ಕೂಡ ಅನ್ಯಾಯದ ಸುಳಿಯಲ್ಲಿ ಸಿಕ್ಕಾಗ ನೆರಳುವ ಮಾನವರನ್ನ ನಾನೇನ್ ಮಾಡ್ತೇನೆ, ಅವರನ್ನ ಕಾಪಾಡುವೆ ಅಂತೇಳಿ ಪ್ರತಿಜ್ಞೆ ಮಾಡಿದ. ಯಾರು? ಶ್ರೀಕೃಷ್ಣ ಪರಮಾತ್ಮ. ಭೋಗಮುಖ ಪ್ರವೃತ್ತಿಯನ್ನ ತಡೆದು ಆತ್ಮವು ಮುಖಗೊಳಿಸುವುದಕ್ಕಾಗಿ ಮಾತ ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ. ಧನಂಜಯ, ನಾನು ಕರುಣಾಮೂರ್ತಿ. ಜೀವಿಗಳು ವಿಮಲ ಆತ್ಮಜ್ಞಾನಿಗಳಾಗಬೇಕಾದ್ರೆ
ಪ್ರಕೃತಿ ಬಂಧನದಿಂದ ಪಾರಾಗಿ ತನ್ನ ಅನಂತ ಅರಿವಿನಲ್ಲಿ ಸಾಮರಸ್ಯ ಹೊಂದಬೇಕು. ನನ್ನ ಮಾಯೆಯನ್ನ ದಾಟಿ ತಮ್ಮ ಆತ್ಮದ ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕಾದ್ರ ಏನ್ ಮಾಡಬೇಕು? ಅರಿವಿನಲ್ಲಿ ಸಾಮರಸ್ಯ ಹೊಂದಿದಾಗ ನನ್ನ ಮನುಷ್ಯ ಭೂಮಂಡಲದ ತುಂಬೆಲ್ಲ ಧರ್ಮ ಸೌರಭ ಹರಡಬೇಕು. ಎಲ್ಲಿವರೆಗೆ ಆ ಪ್ರೇಮ ಪ್ರೀತಿ ಧರ್ಮದ ಆಚರಣೆ ಹರಡುವುದಿಲ್ಲಲ್ಲ, ಅಲ್ಲಿವರೆಗೆ ನನ್ನನ್ನ ಕೂಡಲಿಕ್ಕೆ ಆಗುವುದಿಲ್ಲ. ಅದ ಹೆಂಗಿರ್ಬೇಕು? ವಿಶ್ವ ಪ್ರೇಮ, ಅಹಿಂಸಾ, ಶಾಂತಿ, ಸೇವಾ ಭಾವ, ಕ್ಷಮೆ ಇಂಥ ಭಾವಗಳು ಇದ್ದಾಗ ನನ್ನನ್ನ ಕೊಡ್ತಾರ. ವಿಷಯ ವಿರಾಗಗಳು ಮಾನವನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಬೇಕು. ಏನಾಗಬೇಕು? ವಿಷಯ ವಿರಾಗಗಳು ಎಲ್ಲವೂ ಕೂಡ ಹೃದಯ ಮಂದಿರದೊಳಗ ಪ್ರತಿಷ್ಠಾಪನೆಗೊಳ್ಳಬೇಕಂದಾಗ ಅದು ನನ್ನ ಹಿರಿದಾದ ಬಯಕೆ. ಪರಮಾತ್ಮನಾಗುತ್ತಾನೆ, ಇದು ನನ್ನ ಬಯಕೆ, ಇದು ಹಿರಿದಾದ ಬಯಕೆ. ಯಾವಾಗ ಜೀವರು ಅಂದ್ರ ಮಾನವರು ನನ್ನ ಮನುಷ್ಯ ಪರವೇ ಇಲ್ಲದೆ ನಾ ಏನ್ ಮಾಡಾಕ ಬಂದೇನ ಅನ್ನೋದು ಗೊತ್ತಿಲ್ಲ ಅವರಿಗೆ. ತಾವೇನ್ ಮಾಡಾಕತ್ತಾರ ಅನ್ನೋದು ತಮ್ದು ಗೊತ್ತಿಲ್ಲ, ತನ್ನದು ಗೊತ್ತಿಲ್ಲ, ಅನ್ಯರದು ಗೊತ್ತಿಲ್ಲಲ್ಲ. ಅಂತ ಪರವೇ ಇಲ್ಲದೆ ಧರ್ಮ, ಶಾಂತಿ, ಅಹಿಂಸಾ ಪಥದಿಂದ ಭ್ರಷ್ಟರಾಗಿ, ಎದೇಂದ್ರ ಭ್ರಷ್ಟಾಗ್ಯಾರ ಅವರು? ಧರ್ಮದಿಂದನೂ ಭ್ರಷ್ಟಾಗ್ಯಾರ, ಶಾಂತಿಯಿಂದ ಕೂಡ ಅಶಾಂತಿಯನ್ನು ಹೊಂದ್ಯಾರ. ಅಶಾಂತಿ ದೂರ ಆಗ್ಬೇಕಾತಂದ್ರ ನನ್ನ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡಾಗ ಮಾತ್ರ ಅವರು ಶಾಂತ ಸ್ವರೂಪರಾಗ್ತಾರ. ಅಹಿಂಸಾ ಪಥದಿಂದ ಭ್ರಷ್ಟರಾಗಿ ಅಜ್ಞಾನ, ಅಧರ್ಮ ಈ ಘೋರವಾದ ಅರಣ್ಯದಲ್ಲಿ ವಿಷಯಗಳಲ್ಲಿ ಬೆನ್ನತ್ತಿ ಧಾವಿಸ್ತಾರಲ್ಲ, ಅನಾತ್ಮ ವಸ್ತು ವ್ಯಾಮೋಹ ಪಂಕದಲ್ಲಿ ಸಿಕ್ಕು ನೆರಳುತ್ತಾರಲ್ಲ, ಆಗ ನಾನು ನನ್ನ ಮಾಯಾ ಶಕ್ತಿಯ ಮೂಲಕ ಅವತಾರವನ್ನ ಮಾಡುತ್ತೇನೆ. ನನಗೆ ಪಂಚಮಹಾಭೂತಗಳದ ಅವಶ್ಯಕತೆ ಇಲ್ಲ. ನನಗೆ ನನ್ನ ಆಶ್ರಯ, ನನ್ನನ್ನ ಆಶ್ರಯ ಪಡೆದುಕೊಂಡು ಇರತಕ್ಕಂಥ ಮಾಯೆ ಐತಲ್ಲ, ಆ ಮಾಯೆಯ ಮೂಲಕ, ಆ ಮಾಯಾ ಶಕ್ತಿಯ ಮೂಲಕ ನಾ ಏನ್ ಮಾಡ್ತೇನೆ? ಅವತಾರವನ್ನ ಮಾಡ್ತೇನೆ ಅಂತಾನ ಶ್ರೀಕೃಷ್ಣ ಪರಮಾತ್ಮ. ಧರ್ಮದ ಗ್ಲಾನಿ ಎಂದರೆ ಧರ್ಮದ ನಾಶ ಅಲ್ಲ, ಧರ್ಮದ ಅಜಯ ಅವಿನಾಶಿ. ಅದನ್ನ ಯಾವ ಕ್ರೂರ ಶಕ್ತಿಯು ವಿನಾಶಗೊಳಿಸದು. ಯಾರಿಂದಲೂ ಕೂಡ ಅದನ್ನ ವಿನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದದು? ಅವಿನಾಶಿಯಾದ ನನ್ನ ಶಕ್ತಿಯನ್ನ ಕಾಲದಿಂದ ಬಾಡದ ಸುಂದರ ಪುಷ್ಪ, ಭೋಗ ಮೋಕ್ಷಗಳೆರಡು ಅದರ ಸೌರಭ. ಜ್ಞಾನ ಮತ್ತು ಕರ್ಮ ಭಕ್ತಿಗಳೇನದವಲ್ಲ ಅದರ ಎಸಳುಗಳು. ಯಾವುದರ? ಆ ಅವಿನಾಶಿಯಾದ. ಅದಕ್ಕ ಚತುರ್ವಿಧ ಪುರುಷಾರ್ಥಗಳ ಆದಿ ಎಲ್ಲಿದೆ ಅಂತ ಆತ್ಮತತ್ವವನ್ನ ನಾವು ತಿಳ್ಕೋಬೇಕಾತಂದ್ರ ನಾವೆಲ್ಲರೂ ಏನಾಗಬೇಕು? ಸಾಧನ ಚತುಷ್ಟಯ ಸಂಪನ್ನರಾಗಿ, ಸದ್ಗುರುಗಳಿಗೆ ಶರಣಾಗತರಾಗಿ, ಅವರು ಹೇಳತಕ್ಕಂಥ ಶಾಸ್ತ್ರದ ಚಿಂತನೆಯನ್ನ ಮಾಡಿ, ನಾವೇನು ಕೇಳ್ಬೇಕು ಅವರಲ್ಲಿ ಹೋಗಿ ಭೋಗ ಭಾಗ್ಯಗಳನ್ನ ಕೇಳಬಾರ್ದಂತ. ಆರು ನಾನು, ಜಗತ್ತಂದ್ರೇನು, ಈ ಪ್ರಪಂಚ ಅಂದ್ರೇನು, ನಾ ಎಲ್ಲಿದ್ದೆ, ಇಲ್ಲಿಗೇಕೆ ನಾ ಬಂದೆ ಅಂತೇಳಿ ಕೇಳಬೇಕಂತ. ಯಾರನ್ನ? ಶ್ರೀ ಕೃಷ್ಣ ಪರಮಾತ್ಮನ ಸ್ವರೂಪಿಯಾದ ಸದ್ಗುರುಗಳನ್ನ. ಹೆಂಗದಾರ ಅವರ ಗುರುಗಳು? ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮ
ಸ್ವರೂಪರು ಅವರೇ, ವಿಷ್ಣು ಸ್ವರೂಪರು ಅವರೇ, ರುದ್ರ ಸ್ವರೂಪರು ಕೂಡ ಅವರೇ. ದೇವನನ್ನ ತೋರಿಸುವ ಕೊಡುವ ಶಕ್ತಿ ಯಾರಿಗಿದೆ ಅಂದ್ರ ಸದ್ಗುರುನಾಥನಿಗೆ ಮಾತ್ರ ಇದೆ. ಸದ್ಗುರುಗಳನ್ನ ಬಿಟ್ಟು ಬೇರೆಯವರು ಯಾರು ಕೂಡ ಇದನ್ನ ತೋರಿಸುವುದಿಲ್ಲ. ಬಂಧು ಬಾಂಧವರು ಬಂಧನದಲ್ಲಿ ಕೆಡುತ್ತಾರಂತಮ್ಮ. ಆ ಬಂಧನದಿಂದ ಬಿಡಿಸುವ ಶಕ್ತಿ ಆ ಬಾಂಧವರಿಗೆ ಇಲ್ಲ. ಇಂಥ ಸೌರಭವ ಸುಗಂಧವನ್ನ ಕೂಡುವ ನಮ್ಮ ಅರಿವಿನ ಸ್ವರೂಪವನ್ನ ತೋರಿಸುವ, ಅದರಲ್ಲಿ ಮುಳುಗಿಸುವ ಶಕ್ತಿ ಸಾಮರ್ಥ್ಯ ಯಾರಿಗಿದೆ? ಆ ಸದ್ಗುರುನಾಥನಿಗೆ ಮಾತ್ರ ಇದೆ. ಮೋಕ್ಷಗಳು, ಭೋಗ ಮೋಕ್ಷಗಳೆರಡು ಅದರ ಸೌರಭ, ಜ್ಞಾನ ಕರ್ಮ ಭಕ್ತಿಗಳು ಅದರ ಎಸಳುಗಳು. ಹೇಗೆ ಹೂವು ಅರಳಬೇಕಾದ್ರ ಲತೆಯಿಂದಾಗಲಿ ವೃಕ್ಷಗಳಿಂದಾಗಲಿ ಗಿಡಗಳಿಂದಾಗಲಿ ಹೂವಿನ ಮಕರಂದ ಸೂಸಬೇಕಾದ್ರ, ಆ ಹೂ ಅರಳಬೇಕಾದ್ರ ಅದರಿಗೂ ಕೂಡ ಒಂದು ಗೀಟ ಇದೆ. ಅದರಲ್ಲಿ ಆ ಹೂವಿನಲ್ಲಿ ಎಸಳುಗಳಿದೆಯಲ್ಲ, ಅಂತ ಎಸಳುಗಳು ಏನಾಗ್ಯಾವ? ಪುಷ್ಪದ ಬಾಡದ ಸುಂದರ ಪುಷ್ಪ. ಅದು ಯಾವುದು? ವಿನಾಶಿಯಾದ ಆತ್ಮತತ್ವ. ಭೋಗ ಮೋಕ್ಷಗಳೆರಡು ಅದರ ಸೌರಭ, ಜ್ಞಾನ ಕರ್ಮ ಭಕ್ತಿಗಳು ಅವೇನದವ? ಅದರ ಎಸಳುಗಳು. ಅದಕ್ಕ ಚತುರ್ವಿಧ ಪುರುಷಾರ್ಥಗಳ ಆದಿಯಲ್ಲಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೇನದವ? ಚತುರ್ವಿಧ ಪುರುಷಾರ್ಥಗಳದವಲ್ಲ, ಅವುಗಳ ಆದಿಯಲ್ಲಿದೆ. ಆ ಧರ್ಮ, ಧರ್ಮ ಹಿಡಿದ ಅರ್ಥ, ಧರ್ಮವಿಡಿದ ಕಾಮ, ಧರ್ಮಯುಕ್ತ ಮೋಕ್ಷಗಳು ಮಾತ್ರ ಪುರುಷಾರ್ಥಗಳು. ಧರ್ಮವಿಲ್ಲದಿರೆ ಉಳಿದ ಮೂರು ನಿರರ್ಥಕ. ನಮ್ಮಲ್ಲಿ ಆ ಧರ್ಮ ಇಲ್ಲ, ಅರ್ಥ ಇಲ್ಲ, ಕಾಮ ಇಲ್ಲ ಅಂತಂದ ಆ ಪುರುಷಾರ್ಥವಾದ, ಮುಖ್ಯ ಪುರುಷಾರ್ಥವಾದ ಏನದು? ಮೋಕ್ಷದ ಎಲ್ಲವೂ ಕೂಡ ನಿರರ್ಥಕ. ಧರ್ಮದಿಂದ ಆತ್ಮ ದರ್ಶನ ಅದು ಹೇಗೆ? ಧರ್ಮದಿಂದಲೇ ಆತ್ಮ ದರ್ಶನ ಅದು ಹೇಗೆ? ನಿತ್ಯ ಅಭ್ಯಸಿಸುವುದು. ನಾವು ನಿತ್ಯಲೂ ಕೂಡ ಪರಮಾತ್ಮನ ಚಿಂತನೆಯನ್ನ ಮಾಡಿ ಗುರುಗಳ ಮುಖಾಂತರವಾಗಿ ಸದ್ಗ್ರಂಥಗಳನ್ನ ಚಿಂತನೆ ಮಾಡಬೇಕಂತ. ಜೀವ ಬ್ರಹ್ಮರ ಏಕತ್ವವನ್ನ ತಿಳಿಸಿಕೊಡತಕ್ಕಂಥ ಪ್ರಕ್ರಿಯೆ ಗ್ರಂಥಗಳಾಗಲಿ, ಪಂಚೀಕರಣ ಗ್ರಂಥ ಆಗಲಿ, ವಿಚಾರ ಚಂದ್ರೋದಯ ಆಗಲಿ, ವಿಚಾರ ಸಾಗರ ಆಗಲಿ, ಪ್ರತಿಪ್ರಭಾಕರ ಆಗಲಿ, ತತ್ವಾನುಸಂಧಾನ ಆಗಲಿ, ಅನ್ಯ ಗ್ರಂಥಗಳು ಸಾಕಷ್ಟದವಲ್ಲ, ಎಲ್ಲವೂ ಕೂಡ ಏನದವ? ಜೀವ ಬ್ರಹ್ಮರ ಏಕತ್ವವನ್ನ, ಕೈವಲ್ಯ ಪದ್ಧತಿಯಾಗಲಿ, ಸರ್ಪಭೂಷಣರ ಕೈವಲ್ಯ ಆಗಲಿ, ಕನ್ಯಾಳ ಭೀಮಾಶಂಕರ ಕೈವಲ್ಯ ಆಗಲಿ, ವಚನ ಸಾಹಿತ್ಯ ಸಿದ್ಧರಾಮರ ವಚನಗಳು, ಬಸವೇಶ್ವರರ ವಚನಗಳು, ಅಕ್ಕ ಮಹಾದೇವಿ ವಚನಗಳು, ಅಲ್ಲಮ ಪ್ರಭುಗಳ ವಚನಗಳು, ಸಿದ್ಧರಾಮ ವಚನಗಳು ಎಷ್ಟಾರ ನಮಗ್ ಬರೆದು ಕೊಟ್ಟಾರಲ್ಲ. ಇಂತ ಯಾವುದಕ್ಕಾಗಿ ಕೊಟ್ಟಾರ? ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಯಲಿಕ್ಕೆ. ಉಪನಿಷತ್ತುಗಳು ಜೀವ ಬ್ರಹ್ಮರ ಏಕತ್ವ, ನಮ್ಮ ನಿಜವಾದ ಅರಿವಿನ ಸ್ವರೂಪವನ್ನ ತಿಳಿಸಿಕೊಡುವ ಇವೆಲ್ಲವೂ ನಮಗೇನಾಗ್ಯಾವ? ದಾರಿ ದೀಪಗ್ಯಾವ. ಉಪನಿಷತ್ತುಗಳಾಗಲಿ, ಬ್ರಹ್ಮಸೂತ್ರ ಆಗಲಿ, ಯಾವುದೋ ಆಗಲಿ, ಇವು ಹೆಂಗದವ? ನಮ್ಮ ನಿಜವಾದ ಅರುಸ್ವರೂಪವ ತಿಳಿಸುವಗೋಸ್ಕರವಾಗಿ ಅವನನ್ನ ನಾವೇನ್ ಮಾಡಬೇಕು? ಹಗಲು ರಾತ್ರಿ ಅನ್ನದೇ ಚಿಂತನೆ ಮಾಡಬೇಕು. ಯಾರ ಮುಖಾಂತರವಾಗಿ? ಸದ್ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅವರ ಮುಖಾಂತರವಾಗಿ ಅವುಗಳ ಅರ್ಥವನ್ನ ನಾವು ತಿಳ್ಕೊಂಡು ನಮ್ಮ ನಿಜವಾದ ಅನುಭೂತಿಯನ್ನ ಈ ಮನುಷ್ಯ ಜನ್ಮಕ್ಕೆ ಬಂದಾದನ ನಾವು ಪಡ್ಕೋಬೇಕು, ಅಭ್ಯಾಸ ಮಾಡಬೇಕು. ಅದಕ್ಕ
ತಾಯಿ ತಂದೆ ಗುರುಗಳ ಸೇವೆ ಮಾಡುವುದು. ಈ ದೇಹವನ್ನ ಕೊಟ್ಟಾರಲ್ಲ, ತಾಯಿಯಾಗಲಿ ತಂದೆಯಾಗಲಿ ಇವರ ಸೇವೆಯನ್ನ ನಾವು ಮಾಡಬೇಕು. ದೊರೆತುದರಲ್ಲಿ ಅಲ್ಪ ಭಾಗ ದಾನಯುವ ಬಾಲ ಧರ್ಮ. ನಮಗೆಷ್ಟು ಜೀವನಕ್ಕೆ ಬೇಕಲ್ಲ, ಎಷ್ಟೋ ಹೊಲ ಐತ ಸ್ವಲ್ಪ ಐತಂದ್ರೂ ಕೂಡ ಅದರಲ್ಲಿ ದುಡಿದು ಗಳಿಸಿ ನಮಗೆಷ್ಟು ಬೇಕು ಅಷ್ಟಿಟ್ಟುಕೊಂಡು ಇನ್ನೊಬ್ಬರಿಗೆ ಈ ದೇಹ ದಂಡನೆಯನ್ನ ಮಾಡಿ ದಾನ ಧರ್ಮವನ್ನ ಮಾಡಬೇಕು. ಈ ಮನುಷ್ಯ ಜನ್ಮದಲ್ಲಿ ದಾನವೀಯುವುದು ಬಾಲ ಧರ್ಮ. ಇಂಥ ಇಂದ್ರಿಯ ಹಾಗೂ ಮನಸ್ಸು ನಿಗ್ರಹಿಸುವುದು ತಾರುಣ್ಯ. ಇಂದ್ರಿಯಗಳ ನಿಗ್ರಹ, ಇಂದ್ರಿಯಗಳು ಕಣ್ಣ ನೋಡ್ತತಿ, ಕಿವಿ ಕೇಳ್ತತಿ, ಬಾಯಿ ಮಾತನಾಡ್ತದಲ್ಲ, ಮಾತನಾಡುವ ಕೈಗಳು ದಾನ ಮಾಡ್ತಾವ, ಕಾಲು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾವ, ಹೊಲಕ್ಕೆ ಹೋಗ್ತಾವ, ಮನೆಗೆ ಬರ್ತಾವಲ್ಲ, ಇವು ಏನ್ ಮಾಡ್ಬೇಕು? ಎಲ್ಲದರಲ್ಲಿ ಕೂಡ ಅದು ಭಗವಂತನ ಸಲುವಾಗಿ, ಆ ಭಗವಂತನ ಕೂಡುವ ಸಲುವಾಗಿ ನಾವು ಪ್ರಯತ್ನ ಮಾಡಬೇಕು. ಏನ್ ಮಾಡಬೇಕು? ಇಂದ್ರಿಯಗಳನ್ನ ಮನಸ್ಸನ್ನ ನಿಗ್ರಹಿಸಿ ತಾರುಣ್ಯ ಧರ್ಮ ಮನೋನಿಗ್ರಹದ ಮೂಲಕ ಆಚಾರ್ಯರ ಸತ್ಪುರುಷರ ಅನುಗ್ರಹದಿಂದ ತತ್ವ ಆತ್ಮ ಜ್ಞಾನವನ್ನ ಗಳಿಸಬೇಕು. ಯಾರಿಂದ ಆಚಾರ್ಯರು ಅದರ? ಆದಿ ಜಗದ್ಗುರು ಶಂಕರಾಚಾರ್ಯರು ಬಂದ್ರು, ಪಂಡಿತ ಪೀತಾಂಬರಿಜಿಯವರು ಬಂದ್ರು, ಸಾಧು ನಿಶ್ಚಲ ದಾಸಾಜಿಯವರು ಬಂದ್ರು, ರಾಮಕೃಷ್ಣಾದಿಗಳು ಬಂದ್ರು, ಸಿದ್ಧಾರೂಢರು ಬಂದ್ರು, ಶಿವಾನಂದರು ಬಂದ್ರಲ್ಲ, ಅವರ ಮುಖಾಂತರವಾಗಿ ಗುರು ಪರಂಪರೆಯನ್ನ ಸ್ಮರಿಸಿಕೊಂಡು ಬುದ್ಧರು ಬಂದ್ರಲ್ಲ. ಯಾಕವರು ಬಂದಲ್ಲ? ನಮ್ಮ ಅರಿವಿನ ಸ್ವರೂಪವನ್ನ ತಿಳಿಸೋಗೋಸ್ಕರವಾಗಿ ಎಲ್ಲರ ರೂಪವನ್ನ ಧರಿಸಿ ನಾನೇ ಬಂದೆನಂತನ ಶ್ರೀಕೃಷ್ಣ ಪರಮಾತ್ಮ. ಆತ್ಮಜ್ಞಾನ ಗಳಿಸುವುದು ವೃದ್ಧಾಪ್ಯ ಧರ್ಮ. ನಮ್ಮ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳುವುದೇನಿದೆ, ಇದು ವೃದ್ಧಾಪ್ಯ ಧರ್ಮ. ನಾವು ಮುಪ್ಪಾವಸ್ಥೆ ಒಳಗ ನಾ ಅದನ್ನ ಮಾಡಿದೆ, ನಾ ಇಷ್ಟು ದುಡಿದೆ, ಅಷ್ಟು ಗಳಿಸಿದೆ, ಅದನ್ನ ಮಾಡಿದೆ, ಇದನ್ನ ಮಾಡಿದೀವಿ ಅಂತೇಳಿ ಆ ಚಿಂತನೆಯನ್ನ ಬಿಟ್ಟು ಭಗವಂತನ ಚಿಂತನೆಯನ್ನ ನಾವು ಮಾಡಿದ್ದಾದರೆ ಅದು ಧರ್ಮ. ಈ ಮೋದರದ ಧರ್ಮದಿಂದ ಅನಾತ್ಮ ವಸ್ತು ಮೋಹ ಅಳಿತದ. ನಾವು ಆ ಭಗವಂತನ ಚಿಂತನ ಮಾಡಿ ಆ ನಮ್ಮ ಇಂದ್ರಿಯಗಳನ್ನ ನಮ್ಮ ಹಿಡಿತದಲ್ಲಿಟ್ಟುಕೊಂಡು ಸಾಧನ ಚತುಷ್ಟಯ ಸಂಪನ್ನರಾಗಿ ನಾವು ಜೀವನ ಮಾಡಿದೀವಂದ್ರ ನಮ್ಮ ಮೋಹ ಅಳಿತದೆ. ಮಮತ್ವ ಬುದ್ಧಿ ಮೋಹ. ಎಲ್ಲಿವರೆಗೆ ಮೋಹ ಅಳಿಯುವುದಿಲ್ಲಲ್ಲ, ಅಲ್ಲಿವರೆಗೆ ಆತ್ಮಜ್ಞಾನದ ಸಾಕ್ಷಾತ್ಕಾರ, ಆ ಪರಮಾತ್ಮನನ್ನ ಕೂಡುವ ಆಗುವುದಿಲ್ಲ. ಎಷ್ಟು ಜನ್ಮಗಳನ್ನ ನಾವು ತೊಟ್ಟುಕೊಂಡು ಬಂದೆವಂದರೂ ಕೂಡ ಏನಾಗುವುದಿಲ್ಲ, ಆ ಭಗವಂತನನ್ನ ಕೂಡಲಿಕ್ಕೆ ಆಗುವುದಿಲ್ಲ. ಇಂಥ ಮನಸ್ಸು ನಿಷ್ಕಲಂಕವಾಗಿರುವುದು ಆಗ ಆತ್ಮ ಚೇತನ ಅಭಿವ್ಯಕ್ತಿಯ ಕದು. ಧರ್ಮ ಅಂತರ ಏನು? ಧರ್ಮ ಅಂತಿರಲ್ಲ, ಧರ್ಮ ಅಂತರ ಏನು? ಮೈ ಮುರಿದು ದುಡಿದು ಬಂದ ಭಾಗ್ಯದಲ್ಲಿ ದೇವನ ಸಾಕಾರ ಮೂರ್ತಿಗಳಾದ ಜನತೆಗೂ ತ್ಯಾಗ ಭಾವದಿಂದ ನೀಡಿ ಊಟ ಮಾಡಿಸಿದಾಗ ಉಂಟಾಗುವ ಪರಿಶುದ್ಧ ಮನೋಗತ ಸಂಸ್ಕಾರ ಏನಿದೆಯಲ್ಲ, ಈ ವಿಶೇಷವೇ ಧರ್ಮದ ಉಸಿರು ತ್ಯಾಗದ ಕಳೆಯೋ ಧರ್ಮ. ಧರ್ಮವು ಭೋಗ ಮೋಕ್ಷಗಳ ಸಮನ್ವಯ ಸೂತ್ರ. ಇದು ಧರ್ಮ ಭೋಗ ಮೋಕ್ಷಗಳ ಸಮನ್ವಯ ಸೂತ್ರ. ಯಾವುದು ಧರ್ಮ? ನಾವು ಧರ್ಮವನ್ನ ರಕ್ಷಣೆ ಮಾಡಿದಾಗ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ. ಧರ್ಮೋ ರಕ್ಷತಿ ರಕ್ಷಿತ. ಇಂಥ ಧರ್ಮವನ್ನ ನಾವು ಆಚರಣೆ ಮಾಡಿದಾಗ ಅಂತ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದಂತ. ಮಗು ಒಂದು ಮೊಲೆಯನ್ನ ಹಿಡಿದು ಮತ್ತೊಂದಕ್ಕೆ ಮುಖ ಬಿಟ್ಟು ಹಾಲು ಕುಡಿಯುವಂತೆ, ಈಗ
ಮಗು ಏನ್ ಮಾಡ್ತಾ ಇದೆ? ಅದು ಹಾಲು ಕುಡಿಬೇಕಾತಂದ್ರ ಏನ್ ಮಾಡ್ಬೇಕು? ಬೀಜಗಳನ್ನ ಹಿಡಿದು ಹಾಲು ಕುಡಿದು ಭೋಗಗಳನ್ನ ಉಣ್ಣುವ ಕ್ಷಣವೇ ಯೋಗಿಯ ಮನವೆಲ್ಲ ಆತ್ಮ ಚಿಂತನೆಯಲ್ಲಿ ಮಗ್ನವಾಗಿರಬೇಕು. ನಾವೆಲ್ಲರೂ ನಮ್ಮ ನಿಜವಾದ ಆತ್ಮದ ಚಿಂತನೆಯಲ್ಲಿ, ಹೇಗೆ ಅದು ಮಗು ಹಾಲನ್ನ ಕುಡಿಯಬೇಕಾದ್ರ ಅಮೃತ ಪ್ರಾಯವಾಗಿರುವ ಹಾಲವನ್ನ ಕುಡಿಬೇಕಾದಾಗ ಒಂದು ಕುಚಕ್ಕೆ ಬಾಯಿ ಹಚ್ಚಿ ಹಾಲು ಕುಡಿಯುವಾಗ ಮತ್ತೊಂದು ಕೈಗಳಿಂದ ಮತ್ತೊಂದು ಕುಚಿಗೂ ತುರಿಸುವಂತೆ, ಹಾಗೆ ಪರಮಾತ್ಮನ ಚಿಂತನೆಯಲ್ಲಿ ನಾವು ಮಗ್ನ ಆಗಿರಬೇಕು. ಧರ್ಮ ಭೋಗದಲ್ಲಿರುವಾಗ ಯೋಗಿಯಾಗಿ, ನಾವು ಆ ಧರ್ಮದ ಇದರಲ್ಲಿದ್ದಾಗ ಯೋಗಿಯಾಗಿ, ಯೋಗದಲ್ಲಿರುವಾಗ ಭೋಗಿಯಾಗಿ ಬಾಳುವ ಬಾಳಿಗನೇ ಧರ್ಮಜೀವಿ. ಏನಂತಾರ? ಇವ ಧರ್ಮದ ಜೀವಿ. ಅವ ಪ್ರಾಪಂಚಿಕ ಹಾಲು ಕುಡಿಯುವ ಸಮಕಾಲದಲ್ಲಿ ಪಾರಮಾರ್ಥಿಕ ಅನುಸಂಧಾನ ಮಾಡ್ತಾನೆ ತನ್ನ ಜೀವನದಲ್ಲಿ. ಅದಕ್ಕಂತಾರ ನಿಜಗುಣ ಶಿವಗಳು ಕೂಡ ಜ್ಞಾನನು ಲೌಕಿಕ ಪಾರಮಾರ್ಥ ಬೆರಡನ್ನು ಕೂಡಿ ನಡೆಸುವುದು ಜ್ಞಾನ. ಜಾಣರಲ್ಲಿ ಜಾಣ ತನ್ನ ಪ್ರಪಂಚದಲ್ಲಿ ತನ್ನ ಜೀವನವನ್ನ ಮಾಡಿ ತಾನು ದುಡಿದು ಗಳಿಸಿದ್ದರಲ್ಲಿ ಎಲ್ಲ ಆಶ್ರಮಗಳನ್ನ ರಕ್ಷಣೆ ಮಾಡಿ ಮತ್ತು ಆ ಭಗವಂತನ ಚಿಂತನೆ ಮಾಡ್ತಾನಲ್ಲ, ಇವನಿಗೆ ಜ್ಞಾನ ಅಂತಂದಾರಲ್ಲ. ಪಾರಮಾರ್ಥಿಕ ದಿವ್ಯ ದುಃಖ ಏಂಟುತ್ತರೆ ಪ್ರಪಂಚದಲ್ಲಿ ಕರ್ತವ್ಯ ಕರ್ಮವನ್ನ ನಿವಾರಣೆ ನಿವಾರಿಸ್ತಾನೆ. ಯಾರು? ಜ್ಞಾನನಾದ ಯೋಗಿ. ಧರ್ಮ ಗ್ಲಾನಿ ಪೂರ್ತಿಯಾದಾಗ ದ್ವೇಷ, ಅಸೂಯೆ ಹಾಗೂ ಸ್ವಾರ್ಥಗಳು ಜಗತ್ತನ್ನೆಲ್ಲ ತುಂಬಿಕೊಂಡಾಗ ಪರಮಾತ್ಮ ಮಾನವ ರೂಪದಿಂದ ಅವತಾರಿಸ್ತಾನೆ. ಅವತಾರಕದಂತ ಯಾವುದು? ಭಗವಂತಂದು. ನೀತಿ, ತ್ಯಾಗ, ಜ್ಞಾನ, ಅನುಭಾವ, ಸಂಪದ ಹೊತ್ತು ಈ ಇಳಿಗೆ ಇಳಿದು ಬರ್ತಾನೆ. ಯಾರು? ಆ ಪರಮಾತ್ಮ. ಯಾವಾಗ ನೀತಿ ತಪ್ಪಿದೆ ನಮ್ದು, ಯಾವಾಗ ತ್ಯಾಗ ತಪ್ಪಿದೆ, ಯಾವಾಗ ಜ್ಞಾನ ಅಳಿಸಿ ಹೋಗಿದೆ, ಅನುಭಾವ ಸಂಪದ ಅಳೆದು ಹೋಗಿದೆ, ಅದನ್ನ ತುಂಬಿಯೋಗೋಸ್ಕರವಾಗಿ, ಅದನ್ನ ತಿಳಿಸುವಗೋಸ್ಕರವಾಗಿ ಭಗವಂತ ತಾನೇ ಈ ತೆರೆಗಿಳಿದು ಬಂದ. ಶಿವನೇ ಸದ್ಗುರು ರೂಪನಾಗಿ ತೆರೆಗಿಳಿದು ಬಂದು ಸಕಲ ಜೀವಿಗಳನ್ನ ಉದ್ಧಾರ ಮಾಡುವ ಶಕ್ತಿ ಯಾರಿಗಿದೆ? ಆ ಪರಮಾತ್ಮನಿಗಿದೆ. ಅದಕ್ಕೇನಂತಾರ? ಯಾವಾಗ ಧರ್ಮ ಹಾಳಾಗತ್ತಲ್ಲ, ಅಧರ್ಮ ಹೆಚ್ಚಾದಾಗ ನಾನೇ ಬಂದು ಆ ಧರ್ಮ ಪಾಪ ಕ್ರೂರಿಗಳಾದ ದುಷ್ಟರಾದ ಪಾಪಿಗಳನ್ನ ಬಂದು ಸಾಧು ಸತ್ಪುರುಷರ ನನ್ನ ಚಿಂತನೆ ಯಾರು ಮಾಡ್ತಾರಲ್ಲ ಅವರ ಯೋಗ ಕ್ಷೇಮವನ್ನ ನೋಡಿಕೊಳ್ಳಲಿಕ್ಕೆ ನಾನು ಅವತಾರ ಮಾಡ್ತೇನಂತಾನ ವಿಷ್ಣು ಪರಮಾತ್ಮ. ನಾಡಿನ ಮೂಲೆ ಮೂಲೆಗಳಲ್ಲಿ ಧರ್ಮ ಘೋಷಣೆ ನದಿಸುವಂತೆ, ದಿವ್ಯ ಜ್ಞಾನೋಪದೇಶ ವಚನಗಳು ಕೇಳಿ ಬರುವಂತೆ ಪ್ರೇರಣೆ ಯಾರು? ಆ ಪರಮಾತ್ಮ. ಯಾರ ರೂಪದಲ್ಲಿ ಬಂದಾನ? ಸಂತರ ರೂಪದಲ್ಲಿ ಬಂದಾನ, ಶರಣರ ರೂಪದಲ್ಲಿ ಬಂದಾನ, ಆಚಾರ್ಯರ ರೂಪದಲ್ಲಿ ಬಂದಾನ, ಅವಧೂತರ ರೂಪದಲ್ಲಿ ಕೂಡ ಬಂದಾನಲ್ಲವ ಪರಮಾತ್ಮ. ಬಂದು ತಾನು ಏನ್ ಮಾಡಕತ್ತಾನ? ಎಲ್ಲ ಭಕ್ತರನ್ನ, ಯಾರು ಅವನಿಗೆ ಶರಣಾಗತರಾಗ್ಯಾರಲ್ಲ ಅಂತವರನ್ನ ಉದ್ಧಾರ ಮಾಡಲಿಕ್ಕೆ ಆ ಸಾಕ್ಷಾತ್ ಪರಮಾತ್ಮ ಈ ಮನೆನ ಗುರು ರೂಪದಿಂದ ಧರೆಗಿಳಿದು ಬಂದು ನಮ್ಮನ್ನ ಉದ್ಧಾರ ಮಾಡ್ತಾನ. ದೇವನೇ ಏಕೆ ಅವತರಿಸಬೇಕು? ದೇವನೇ ಅವತಾರ ಮಾಡಬೇಕಂತೀರಲ್ಲ, ದೇವನೇ ಯಾಕೆ ಅವತರಿಸಬೇಕು? ಮನುಷ್ಯ ಲೌಕಿಕ ರೀತಿಯಲ್ಲಿ ಎಷ್ಟೇ ಬಲ್ಲವನಾದರೂ ಕೂಡ ಸ್ವಾರ್ಥಕ್ಕಾಗಿ ಸಮಪ್ರಜ್ಞೆಯನ್ನ ಸಹಜವಾಗಿ ಕಳೆದುಕೊಂಡು ಬಾಳುವ ಸಂಭವವಿದೆ. ಈ ಮಾನವ ಜನ್ಮ, ಈ ಜನ್ಮಕ್ಕೆ ಬಂದಾಗ ಜೀವಿಗಳು ಏನ್ ಮಾಡ್ತಾರೆ? ತನ್ನ ಸ್ವಾರ್ಥಕ್ಕಾಗಿ ನಾನೇ ಸುಖಿ ಆಗಬೇಕು,
ಅನ್ನುವ ಭಾವ ಬರ್ತದ. ಎಲ್ಲರಲ್ಲಿ ತನ್ನನ್ನ ನೋಡುವುದನ್ನ ಮರಿತಾನ ಈ ಪ್ರಪಂಚದಲ್ಲಿ ಬಿದ್ದ ಜೀವ. ತನ್ನನ್ನ ತಾನು ಮರೆತು ಏನ್ ಮಾಡ್ತಾನ? ನಾನಾ ತರವಾಗಿ ಸಹಜ ಕಳೆದುಕೊಳ್ಳುವ ನಿಶ್ರಕ್ಷತೆ, ನಿಷ್ಪಾತ ಮತ್ತು ವಿಶ್ವ ಸಮತೆಗಳನ್ನ ನಿಖರವಾಗಿ ಕಾಪಾಡಿಕೊಂಡು ಹೋಗೋ ಬಲ ಅವನಿಗೆ ಬರುತ್ತವ. ಕಷ್ಟತ್ನೆಗೆ ಹಿಡಿಸಿದ ಒಂದು ಪಂಥ, ಒಂದು ಮತ, ಒಂದು ಜಾತಿ ಸಿದ್ಧಾಂತವನ್ನೇ ಬೆಂಬಲಿಸಿ ಪಕ್ಷ ಪಂಗಡ ನಿರ್ಮಿಸುವ ಸಂಭವ ಹೆಚ್ಚದ. ಯಾರಲ್ಲಿ? ಈ ಮಾನವ ಜನ್ಮಕ್ಕೆ ಬಂದಾನಲ್ಲ ಇವನಲ್ಲಿ. ಅದಕ್ಕ ಸ್ವತಃ ಭಗವಂತನೇ ಮಡೆನ ಅಲುಪ್ತ ಶಕ್ತಿಯೊಂದಿಗೆ ಜನ್ಮ ತಾತ ಬದುಕಿನಾದ್ಯಂತ ವಿಶ್ವ ಧರ್ಮ ಪ್ರತಿಷ್ಠೆ ಪ್ರಜ್ಞೆಯನ್ನ ವ್ಯಕ್ತಗೊಳಿಸ್ತಾನ ಆ ಪರಮಾತ್ಮ. ಅರ್ಜುನ, ಹೇ ಕೃಷ್ಣ, ನೀನು ಅವತರಿಸಿ ಏನು ಮಾಡುವೆ? ನೀ ಅವತಾರ ಮಾಡ್ತೇನಂತ ಹೇಳ್ತೀಯ, ಗುರು ರೂಪದಿಂದ ಅವತಾರ ಮಾಡ್ತೇನಂದಿ, ಸಂತರ ರೂಪದಲ್ಲಿ ಅವತಾರ ಮಾಡ್ತೇನಂತ ಹೇಳಿದಿ, ಸಿದ್ಧಾರೂಢ ರೂಪದಿಂದ ಅವತಾರ ಮಾಡ್ತೇನಂತ ಹೇಳಿದಿ, ಶಿವಾನಂದರ ರೂಪದಲ್ಲಿ ಅವತಾರ ಮಾಡ್ತೇನಂತ ಹೇಳಿದಿ, ರಾಮಕೃಷ್ಣಾದಿಗಳಲ್ಲಿ ಅವತಾರ ಮಾಡ್ತೇನಂತ ಹೇಳಿದೆಲ್ಲ. ಯಾಕೆ ಅವತಾರ ಮಾಡ್ತಿ? ಅವತರಿಸಿ ಏನು ಮಾಡುವೆ ನೀನು? ನಿನ್ನ ಅವತಾರ, ಈ ಅವತಾರಗಳ ಗೊತ್ತು ಗುರಿಗಳನ್ನ ಸುಸ್ಪಷ್ಟವಾಗಿ ತಿಳಿಸು ನನಗೆ, ಅದು ನನ್ನ ಕೇಳುವ ಆಶೆಯಾಗಿದೆ ಅಂತಾನ ಅರ್ಜುನ. ಯಾರಿಗೆ? ಆ ಶ್ರೀಕೃಷ್ಣ ಪರಮಾತ್ಮನಿಗೆ. ಹೇ ಕೃಷ್ಣ, ನೀನು ಅವತಾರ ಮಾಡ್ತಾನಂತೀಯಲ್ಲ, ಅವತರಿಸ್ಯಾರ ಏನ್ ಮಾಡ್ತೀವಿ? ಅವತಾರ ಆಗಿತ್ತಲ್ಲ, ಅವತಾರ ಆದಾಗ ಆ ಅವತಾರ ಮಾಡಿ ಏನ್ ಮಾಡುವ ನೀನು? ನಿನ್ನ ಅವತಾರದ ಗೊತ್ತು ನನಗ, ಆ ಗುರಿಗಳನ್ನ ಸುಸ್ಪಷ್ಟವಾಗಿ ಆ ಅವತಾರದಿಂದ ಏನಾಗತಿ, ಏನೇನ ಮಾಡಿದಿ ಅನ್ನೋದನ್ನ ನನಗ ತಿಳಿಸು ಅಂತ ಕೇಳ್ತಾನ ಅರ್ಜುನ. ಯಾರನ್ನ? ಆ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ಕೇಳ್ತಾನ. ಹೇ ಅರ್ಜುನ, ಯಾವಾಗ ಯಾವಾಗ ಧರ್ಮದ ಅವನತಿ ಮತ್ತ ಅಧರ್ಮದ ಅಭಿವೃದ್ಧಿ ಉಂಟಾಗ್ತದಲ್ಲ, ಆವಾಗ ನಾನು ನನ್ನ ರೂಪವನ್ನ ಸೃಷ್ಟಿಸಿಕೊಳ್ಳುತ್ತೇನೆ. ನಾನು ಬೇರೆ ರೂಪದಿಂದ ಅಲ್ಲ, ಸಂತರ ರೂಪದಲ್ಲಿ, ಶರಣರ ರೂಪದಲ್ಲಿ, ರಾಮನ ಅವತಾರದಲ್ಲಿ, ಶಿವಾನಂದರ ಅವತಾರದಲ್ಲಿ, ಸಿದ್ಧಾರೂಢರ ಅವತಾರ ರೂಪವಾಗಿ ನಾನು ಈ ಧರೆಗೆ ಬಂದು ಏನ್ ಮಾಡ್ತೇನೆ? ಅವತಾರ ಸಮಯ ಸೂಚಿಸಿದಾಗ ಯದಾ ಯದಾ ಯಾವಾಗ ಯಾವಾಗ ಅಂದ್ರ ಅವಾಗ ಸೃಜಾಮಿ. ನರಸಿಂಹ ಅವತಾರ ಭಾಗವತದಲ್ಲಿ ಏನ್ ಮಾಡಿದ? ಶುಕಮುನಿಗಳಿಂದ ವಿದರ್ಭ ವಂಶದ ವರ್ಣನೆಯಲ್ಲಿ ಹೇಳ್ತಾನ. ಯದಾ ಯದೇಹ ಧರ್ಮಸ್ಯ ಕ್ಷಯೋ ವೃದ್ಧಿಶ್ಚ ಪಾಪ್ಮನಃ ತದಾ ತು ಭಗವಾನೀಶ ಆತ್ಮಾನಂ ಸೃಜತೆ ಹರಿ. ಯದಾ ಯತ್ ಈಗ ಧರ್ಮಸ್ಯ ಕ್ಷಯಃ ವೃದ್ಧಿಃ ಚ ಪಾಪ್ಮನಃ ತತ್ ಆದು ತದಾ ತು ಭಗವಾನ್ ಈಶ ಆತ್ಮಾನಂ ಸೃಜತೆ ಹರಿಃ. ಯಾವಾಗ ಲೋಕದಲ್ಲಿ ಧರ್ಮ ಕ್ಷಯ ಆಗುತ್ತದಲ್ಲ, ಪಾಪವು ಹೆಚ್ಚಾಗ್ತದಲ್ಲ, ಆವಾಗ ಸರ್ವಶಕ್ತಿವಂತನಾದ ಭಗವಂತನಾದ ಶ್ರೀ ಹರಿ ಅವತಾರಕ. ಎಲ್ಲಿ ಪಾಪ ಹೆಚ್ಚಾಗಿದೆ, ಧರ್ಮ ಹಾಳಾಗಿದೆ, ಆ ಧರ್ಮವನ್ನ ರಕ್ಷಣೆ ಮಾಡುವಗೋಸ್ಕರವಾಗಿ ನಾನೇನ್ ಮಾಡ್ತೇನೆ? ಅವತಾರವನ್ನ ಮಾಡ್ತೇನೆ. ಹಿರಣ್ಯಕಶ್ಯಪ ಪಾಪಿಯಾಗಿದ್ದಲ್ಲ, ಅಂತ ಪಾಪಿಯಾದ ಹಿರಣ್ಯಕಶ್ಯಪನನ್ನ ನಾನೇನ್ ಮಾಡಿದ? ಅವನು ಬ್ರಹ್ಮನಲ್ಲಿ ಹೋಗಿ ತಪಸ್ಸನ್ನ ಮಾಡಿ ಆ ಚತುರ್ಮುಖ ಬ್ರಹ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ವರವನ್ನ ಪಡ್ಕೊಂಡಿದ್ದ ಆ ಹಿರಣ್ಯಕಶ್ಯಪು. ಏನಂದಿದ್ದಾಮ? ಯಾರಿಂದಲೂ ಕೂಡ ನನ್ನ ಮರಣ ಆಗಬಾರದು, ಪ್ರಾಣಿ ಪಕ್ಷಿಗಳಿಂದ ಆಗಬಾರದು,
ಮನುಷ್ಯರಿಂದ ಆಗಬಾರದು, ದೇವತೆಗಳಿಂದ ಕೂಡ ಆಗಬಾರದಂತೇಳಿ ಮಾಡಿದ ವರವನ್ನ ಪಡಕೊಂಡಿದ್ದ ಆ ಹಿರಣ್ಯಕಶಿಪ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಭಕ್ತ ಪ್ರಹ್ಲಾದನನ್ನ, ಹರಿಯ ಭಕ್ತನಾದ ಇವನನ್ನ ಸಾಯಿಸಬೇಕಂತ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಏನಾಗ್ಲಿಲ್ಲ. ಅವನನ್ನ ರಕ್ಷಣೆ ಮಾಡಿ ಈ ದುಷ್ಟನನ್ನ ಸಂಹಾರ ಮಾಡಿ ಅದಕ್ಕೆ ಮಾಡಿದವ ನರಸಿಂಹ ಅವತಾರವನ್ನ ತೆಗೆದುಕೊಂಡು ಬಂದು, ಎಲ್ಲದನ ನಿನ್ನ ಹರಿ, ಎಲ್ಲಾ ಕಡೆ ಅದನ. ಏನಂತಾನ? ನನ್ನ ದೇವ ಎಲ್ಲಾ ಕಡೆ ಸರ್ವತ್ರ ತುಂಬಿಕೊಂಡನ. ಅಣುರೇಣತ್ರಣ ಕಾಷ್ಟದೊಳಗ ಈ ಜಗತ್ತಿನೊಳಗ ಪರಿಪೂರ್ಣವಾಗಿ ತುಂಬಿಕೊಂಡಾನಂದಾಗ ಎಲ್ಲದನ ನಿನ್ನ ಹರಿ ಅಂತೇಳಿ ತನ್ನ ಕೈಯಲ್ಲಿರುವ ಗಜೆಯನ್ನ ಕಂಬಕ್ಕೆ ಹೊಡೆದಾಗ, ಇಲ್ಲಿನದನ ನಿನ್ನ ಹರಿ, ಎಲ್ಲಾ ಕಡೆ ಅದನ ನನ್ನ ಹರಿ ಅಂದಾಗ ಅದೇ ಕಂಬದಿಂದ ಉದ್ಭವನಾಗಿ ನರಸಿಂಹ ಅವತಾರವಾಗಿ ಒಳಗೂ ಸಾಯಬಾರದು ಹೊರಗೂ ಸಾಯಬಾರದು ಇದ್ದಲ್ಲ, ಹಸ್ತಿಲ ಮೇಲೆ ಕುಳಿತುಕೊಂಡು ಅವನನ್ನ ತನ್ನ ತೊಡೆ ಮೇಲೆ ಹಾಕಿಕೊಂಡು ಅವನ ದೇಹವನ್ನ ಹೊಟ್ಟೆ ಹರಿದು ಕರಳಗಳನ್ನ ಕಿತ್ತು ಹಾಕಿದ. ಆ ದುಷ್ಟರ ಸಂಹಾರಕ್ಕಾಗಿ ನರಸಿಂಹ ಅವತಾರವನ್ನ ತಾಳಿದ್ನಲ್ಲ. ನಾನು ಯಾವಾಗ ಬರಬೇಕು ಅನ್ನುವುದಕ್ಕೆ ಯಾವ ನಿಯಮಗಳು ಕೂಡ ಇಲ್ಲ. ಯಾವಾಗಾದರೂ ಬೇಕಾದ್ರೂ ನಾ ಬರಬಹುದು, ಯಾವಾಗಾದರೂ ಬೇಕಾದ್ರೆ ಹೋಗಬಹುದು. ಆದರೆ ನನ್ನ ಮಾಯಾ ಶಕ್ತಿಯಿಂದ ನಾ ಯಾವಾಗಲೂ ಹೋಗವನು ಅಲ್ಲ, ಯಾವಾಗಲೂ ಬರುವವನು ಅಲ್ಲ, ಸದಾ ಇರುವವ. ಎಷ್ಟೇ ಯುಗಗಳು ಕಳೆದರು, ಎಷ್ಟೇ ಕಾಲಗಳು ಹೋದರು, ಎಷ್ಟೇ ಯಾವೇ ಬಂದು ಹೋಗ್ಯಾವಂದ್ರೂ ಕೂಡ ಬಂದು ಹೋಗುವವನು ನಾನಲ್ಲ. ನನಗೆ ಇಷ್ಟ ಬಂದಾಗ ಅಂದ್ರ ಪ್ರಪಂಚದಲ್ಲಿ ಧರ್ಮದ ಅವನತಿ ಉಂಟಾದಾಗ, ಯಾವಾಗ ಧರ್ಮ ಹಾಳಾಗದಲ್ಲ ಅವಾಗ ನಾನೇ ಬರ್ತೇನೆ. ಯಾವ ರೂಪದಿಂದ ಬರ್ತೇನೆ ಅನ್ನೋದು ಗೊತ್ತಿಲ್ಲ. ಹೆಂಗ? ಯಾವ ಗುರು ರೂಪದಲ್ಲಿ ಆಗಲಿ, ನರಸಿಂಹನ ಅವತಾರದಲ್ಲಿ ಆಗಲಿ, ಯಾವ ರೂಪದಲ್ಲಿ ನಾ ಬಂದು ಆ ಧರ್ಮದ ರಕ್ಷಣೆ ಮಾಡುವಗೋಸ್ಕರವಾಗಿ ನಾನು ಬರ್ತೇನೆ. ಅಧರ್ಮ ತಾಂಡವಾಡಲು ಆರಂಭಿಸಿದಾಗ ನಾನೇನ್ ಮಾಡ್ತೇನೆ? ಅವತಾರವನ್ನ ತಾಳ್ತೇನೆ. ಯಾವಾಗ ಧರ್ಮ ಹಾಳಾಗತ್ತಲ್ಲ, ಆ ಧರ್ಮದ ರಕ್ಷಣೆ ಮಾಡುವಗೋಸ್ಕರವಾಗಿ ಯಾರು ನನ್ನನ್ನ ನಂಬಿ ಹಗಲರುಳು ಎನ್ನದೇ ನನ್ನ ಚಿಂತನೆಯಲ್ಲಿರ್ತಾರಲ್ಲ ಅವರನ್ನ ರಕ್ಷಣೆ ಮಾಡುವಗೋಸ್ಕರವಾಗಿ ಅಂತ ಸಂತರಿಗೆ, ಶರಣರಿಗೆ, ಮಹಾತ್ಮರಿಗೆ, ಯೋಗಿಗೆ, ಜ್ಞಾನಿಗೆ ಯಾರು ಕಷ್ಟವನ್ನ ಕೊಡ್ತಾರಲ್ಲ ಅವರನ್ನ ಸಂಹರಿಸಲಿಕ್ಕೆ ನಾನೇ ಅವತಾರವನ್ನ ಮಾಡ್ತೀನಿ. ಅದನ್ನ ನೀನು ಚೆನ್ನಾಗಿ ಲೌಕಿಕ ಜಗತ್ತಿನಲ್ಲಿ ಸಮಾಜದ ನಿಯಮಗಳು ಇರುವಂತೆ ದೈವ ನಿಯಮಿತವಾದದು ಧರ್ಮ. ಜನರು ಏನ್ ಮಾಡ್ಯಾರ? ಧರ್ಮವನ್ನ ಎಸಗುತ್ತಿರುವರು. ಇಲ್ಲವೋ ಎನ್ನುವುದನ್ನ ಪರಮಾತ್ಮನು ನಿರಂತರವಾಗಿ ನೋಡ್ತಾ ಇರ್ತಾನಂತೆ. ಯಾರೋ? ಪರಮಾತ್ಮ. ಯಾಕ ಈ ಧರ್ಮವನ್ನ ಆಚರಣೆ ಮಾಡ್ತಾರೋ, ಆ ಧರ್ಮವನ್ನ ಹಾಳು ಮಾಡ್ತಾರೋ, ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರಲ್ಲ ಅವರನ್ನ ನಾನು ರಕ್ಷಣೆ ಮಾಡ್ತೇನೆ. ಧರ್ಮವನ್ನ ಯಾರು ಹಾಳು ಮಾಡ್ತಾರಲ್ಲ ಅವರ ಸಂಹಾರ ಮಾಡಲಿಕ್ಕೆ ನಾನೇ ಅವತಾರವನ್ನ ಮಾಡ್ತೇನಂತಾನ ಶ್ರೀಕೃಷ್ಣ ಪರಮಾತ್ಮ. ಧರ್ಮ ಪರಿಪಾಲನೆಯಿಂದ ಮೋಕ್ಷವನ್ನ ಹೊಂದಬಹುದು. ಮೋಕ್ಷ ಅಂದ್ರೇನು? ನಿಜವಾದ ಸುಖ, ಆತ್ಮ ಸುಖ, ಅವ್ಯಯ ಸ್ವರೂಪ, ಅಖಂಡ ಸ್ವರೂಪ, ಆತ್ಮ ಚೇತನ. ಇದು ಮೋಕ್ಷದ ಸ್ವರೂಪ. ಆ ಭಗವಂತನನ್ನ ಎಲ್ಲಿವರೆಗೆ ನಾವು ಕೊಡುವುದಿಲ್ಲಲ್ಲ ಅಲ್ಲಿವರೆಗೆ ನಮಗ ನಿಜವಾದ ಶಾಂತಿ ಸುಖ ಇಲ್ಲವೇ ಇಲ್ಲ. ಅದಕ್ಕೆ ನಾವೇನ್ ಮಾಡಬೇಕು? ಹಗಲು ರಾತ್ರಿ ಎನ್ನದೆ ಪರಮಾತ್ಮನ ಚಿಂತನೆಯನ್ನ ಮಾಡಿ, ಆ ಧರ್ಮದ ಪರಿಪಾಲನೆಯನ್ನ ಮಾಡಿ, ಆ ಧರ್ಮದ ರಕ್ಷಣೆಯನ್ನ ನಾವು ಮಾಡಿದ್ದಾದರೆ ಪರಮಾತ್ಮ ಏನ್ ಮಾಡ್ತಾನ?
ಆ ನಮ್ಮನ್ನ ರಕ್ಷಣೆ ಮಾಡ್ತಾನ. ಧರ್ಮ ಪರಿಪಾಲನ ಮಾಡಿ ಧರ್ಮವನ್ನ ಅನುಸರಿಸುವುದೇನೈತಲ್ಲ ಅವರವರ ಜೀವನ ಸ್ಥಿತಿಯನ್ನ ಅನುಸರಿಸಾಕಂಥದ್ದು. ಧರ್ಮ ಪ್ರವೀಯಮಾನೇ ವೇದೇನ ಕರುಣಾತ್ಮನ ಇತಿ ಕರ್ತವ್ಯತಾ ಭಾಗಂ ಮೀಮಾಂಸಾ ಪೂರಯಿಷ್ಯತಿ. ಮೂಲದಲ್ಲಿ ಧರ್ಮವು ಏನಾಗಿದೆ, ಎಲ್ಲರಿಗೂ ಒಂದೇ ಆದರೂ ಪ್ರಯೋಗ ಭಾಗದಲ್ಲಿ ಅದು ಬೇರೆ ಬೇರೆ, ಅದು ಅವರವರ ಯೋಗ್ಯಕ್ಕೆ ತಕ್ಕಂತಾಗತಕ್ಕಂಥದ್ದು ಧರ್ಮ. ಏನಕ್ಕದು? ಹಿಂದುತ್ವದಲ್ಲಿರುವ ಒಂದು ವಿಶೇಷವಾದ ಸಂಗತಿ ಇದು. ದೇವರು ಸೃಷ್ಟಿ ಮಾಡಿದ ಮೇಲೆ ಧರ್ಮ ಪಾಲನೆಗಾಗಿ ನಿಯಮಗಳನ್ನ ಮಾಡಿದ್ದಾನೆ ಆ ಪರಮಾತ್ಮ. ಧರ್ಮವು ನಶಿಸಿ ಅಧರ್ಮವು ತಾಂಡವಾಡಲಾರಂಭಿಸಿದಾಗ ಅಧರ್ಮವನ್ನ ಹತ್ತಿಕ್ಕಲು ಅವ ಏನ್ ಮಾಡ್ತಾನ? ಅವತಾರವನ್ನ ಮಾಡ್ತಾನ ಕೃಷ್ಣ ಪರಮಾತ್ಮ. ಚರಿತ್ರೆಯನ್ನ ನೋಡಿದಾಗ ಇತರ ಮತಸ್ಥರು ಈ ನಂಬಿಕೆಯನ್ನ ಸ್ವಲ್ಪ ಮಟ್ಟಿಗೆ ಹೊಂದುವುದನ್ನ ನೋಡ್ತೀವಿ ನಾವು. ಕ್ರೈಸ್ತರಲ್ಲಿ ಕ್ರಿಸ್ತ, ಮುಸಲ್ಮಾನರಲ್ಲಿ ಪ್ರವಾದಿ ಮೊಹಮ್ಮದ್ ಇತ್ಯಾದಿ. ನಮ್ಮಲ್ಲಿ ಅವನು ಸ್ವತಃ ಇಳಿದು ಬಂದಿರುತ್ತಾನೆ ಎಂಬ ನಂಬಿಕೆ ಅನುಸೂಚವಾಗಿ ಬಂದಿದೆ. ಶ್ರೀಕೃಷ್ಣ ಏನ್ ಮಾಡಿದ? ರಾಮ ಬಂದ, ನರಸಿಂಹ ಅವತಾರ ಬಂದ, ಇಂಥ ಶಿವಾನಂದರು ಬಂದ್ರು, ಸಿದ್ಧಾರೂಢರ ಬಂದ್ರು, ಆದಿ ಜಗದ್ಗುರು ಶಂಕರಾಚಾರ್ಯರು ಬಂದ್ರು, ಕನಕದಾಸರು ಬಂದ್ರು, ಪುರಂದಾಸರು ಬಂದ್ರು, ಮಾಧ್ವಾಚಾರ್ಯರು ಬಂದ್ರು, ನಾನಾ ತರ ಬಂದ್ರಲ್ಲ. ಯಾತಕ್ಕಾಗಿ ಬಂದ್ರು ಅಂದ್ರ ನಮ್ಮನ್ನ ತಿದ್ದುಗೋಸ್ಕರವಾಗಿ ಅವರ ರೂಪದಲ್ಲಿ ನಾನ ಬಂದೆ. ಪರಮಾತ್ಮ ಹೇಳಕತ್ತಾನ, ಅದಕ್ಕ ನೀನು ಇದನ್ನ ತಿಳಿದುಕೋ. ಲೋಕವನ್ನ ತಿದ್ದಲಿಕ್ಕೆ ಹೊರಟ ಗೆದ್ದವರಾರು. ಈ ಲೋಕವನ್ನ ತಿದ್ದಲಿಕ್ಕೆ ಬಂದವರು, ಅದರಲ್ಲಿ ಗೆದ್ದವರಾರು. ಕಾಕುತ್ಸನೆ, ಕೃಷ್ಣನೇ, ಬುದ್ಧ ಜಿನನೇ, ಸಾಕ್ರೇಟಿಸ್ ಐಸರೆ, ಮೋಸಸ್ ಮಮ್ಮದರೆ, ಸ್ವೀಕರಿಸದಾನದು ಮರುಳ ಕೊಡಿಯ. ಸಾಕ್ರೇಟಿಸ್ ಗ್ರೀಸ್ ದೇಶದಲ್ಲಿ ವಿಖ್ಯಾತನಾದ ತತ್ವಜ್ಞಾನಿ. ತನ್ನ ದೇಶವನ್ನ ಬಿಟ್ಟು ಭಾರತ ದೇಶಕ್ಕೆ ಬಂದಂತ ಸಾಕ್ರೇಟಿಸ್ ಏನ್ ಮಾಡಿದ? ಅವನು ಕೂಡ ತತ್ವಜ್ಞಾನಿ. ನಮ್ಮ ವೇದಗಳನ್ನ ಓದಿ ಸಂಸ್ಕೃತವನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅದರಲ್ಲಿರತಕ್ಕಂಥ ತತ್ವವನ್ನ ತಿಳಿದುಕೊಂಡು ಹೋದಂತ ಆ ಸಾಕ್ರೇಟಿಸ್ ತತ್ವಜ್ಞಾನಿ. ಇಂಥ ತತ್ವ ಪರದೇಶದಿಂದ ಬಂದು ನಮ್ಮ ಭಾರತಕ್ಕೆ ಬಂದು ನಮ್ಮ ಋಷಿ ಮುನಿಗಳು, ಯೋಗಿಗಳು, ಜ್ಞಾನಿಗಳು, ಚಿಂತಕರು ಕೊಟ್ಟಿರುವ ಗ್ರಂಥಗಳನ್ನ ಅಧ್ಯಯನ ಮಾಡಿ ಎಂತ ಸುಂದರವಾದ ಈ ಜಗತ್ತು ಅಂತ ಆ ಸಾಕ್ರೇಟಿಸ್ ಕೊಂಡಾಡ್ಯಾನ. ಅಲೆಕ್ಸಾಂಡರ್ನ ಕೂಡ ಹೇಳಿದ, ನಾ ಭಾರತಕ್ಕೆ ಹೊಕ್ಕೇನೆ, ಏನನ್ನ ತರ್ಲಿ ಅಂದಾಗ ಸಾಕ್ರೇಟಿಸ್ ಹೇಳಿದ, ನೋಡೋ, ನೀ ಭಾರತ ದೇಶಕ್ಕೆ ಹೋದಾಗ ಒಂದು ಭಗವದ್ಗೀತೆಯನ್ನ ತೆಗೆದುಕೊಂಡು ಬಾ. ಒಬ್ಬ ಸಾಧುವಿನನ್ನ ಕರೆದುಕೊಂಡು ಬಾ. ಒಂದು ಗಂಗಾ ಮಾತೆಯ ನೀರು ತೆಗೆದುಕೊಂಡು ಬಾ. ಭಾರತಾಂಬೆಯ ಶರಣರು ಸಂತರು ಆಡಿದ, ಅವರು ತುಳಿದ, ಅವರು ಮೆಟ್ಟಿದ ಮಣ್ಣನ್ನ ತೆಗೆದುಕೊಂಡು ಬಾ ಅಂತ ಅಲೆಕ್ಸಾಂಡರನಿಗೆ ಹೇಳಿದ ಗುರು. ಏನಂತಾನ? ನೀ ಭಾರತಕ್ಕೆ ಹೋಗಿ ಅಲ್ಲ, ದಂಡೆತ್ತಿ ಹೋಗಿ ಅಂತಾರು ಕೂಡ ಏನ್ ಮಾಡು, ಮರಳಿ ಬರುವಾಗ ಒಂದು ಭಗವದ್ಗೀತೆ, ಒಬ್ಬ ಸಂತ, ಗಂಗಾ ಜಲವನ್ನ ಆ ಭಾರತ ಭೂಮಿ ಮೆಟ್ಟಿರುವ ಸಂತರು ಅಲ್ಲೇ ಆಗ್ಯಾರ, ಶರಣರು ಅಲ್ಲೇ ಆಗ್ಯಾರ, ಆಚಾರ್ಯರು ಅಲ್ಲೇ ಆಗ್ಯಾರ, ಶಿವಯೋಗಿಗಳು ಅಲ್ಲೇ ಆಗ್ಯಾರ, ಸಿದ್ಧಾರೂಢರು ಅಲ್ಲೇ ಆಗ್ಯಾರ. ಅವರು ಅಡ್ಡಾಡಿದ ಅದಕ್ಕ ನೀನಿಟ್ಟ ನೆಲವೇ ಸೂಕ್ತ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗ ಅಂತ ಮಣ್ಣು, ಒಂದು ಭಗವದ್ಗೀತೆ, ಗಂಗಾ ಜಲವನ್ನ, ಒಬ್ಬ ಸಂತನನ್ನ ನೀನು ತೆಗೆದುಕೊಂಡು ಬಾ ಅಂತೇಳಿ
ಹೇಳಿದ ಗುರುವಾದ ಸಾಕ್ರಿಸಸ್, ಗ್ರೀಸ್ ದೇಶದ ವಿಖ್ಯಾತನಾದ ತತ್ವಜ್ಞಾನಿ. ಅಲೆಕ್ಸಾಂಡರ್ ಎಲ್ಲವನ್ನ ಸುತ್ತಿದ, ರಾಜರನ್ನ ಸೋಲಿಸಿದ, ಸಿರಿ ಸಂಪತ್ತನ್ನ ತಂದರು ಕೂಡ ಏನಾಗಲಿಲ್ಲ. ತನ್ನ ಅಹಂಕಾರದಿಂದ ಒಬ್ಬ ಮಹಾತ್ಮನ ಹತ್ತಿರ ಬಂದಂತ ತನ್ನ ಶಿಷ್ಯರನ್ನ, ಪ್ರಜೆಗಳನ್ನ ಕಳಿಸ್ತಾನ. ನೋಡೋ, ನನ್ನ ಗುರು ಏನ್ ಹೇಳೇನ, ಒಬ್ಬ ಮಹಾತ್ಮನನ್ನ, ಒಬ್ಬ ಸಂತನನ್ನ ಕರ್ಕೊಂಡು ಬಾ ಅಂತಾನಲ್ಲ. ಅದಕ್ಕ ಅವನ ಕರ್ಕೊಂಬರಿ ಹೋಗೋಣ ಅಂತ ಅವ ಅಂದ. ನೋಡು, ನಿನ್ನ ಗುರುವಿನ ಕೆಲಸ ಇತ್ತಂದ್ರ ನಿನ್ನ ಗುರು ಬಾ ಅಂತಂದಿದ್ರ ಅವನ್ನ ಇಲ್ಲಿ ಬಾ ಅಂತ ಹೇಳಿದ. ಯಾರೊಬ್ಬ ಸಂತ ಸಮುದ್ರದ ದಡದಲ್ಲಿ, ನದಿಯ ತಟದಲ್ಲಿ, ಉಸುಕಿನಲ್ಲಿ ಅವೇನ್ ಮಾಡ್ಯಾನ, ಕೈಪ ಅಷ್ಟೇ ಉಟ್ಟುಕೊಂಡು ಸ್ನಾನವನ್ನ ಮಾಡಿ ಎಳ ಬಿಸಿಲು ಕಾಸ್ತಾ ಇದ್ದ. ಅವಾಗ ಕೇಳಿದಾಗ, ಇಲ್ಲ ನಮ್ಮ ಅಲೆಕ್ಸಾಂಡರ್ ರಾಜ ನೀನು ಕರ್ಕೊಂಡು ಬಾ ಅಂತಾನಂತ ಹೇಳಂತ. ನಂದೇನು ಅವನಂತೆ ಕೆಲಸ ಇಲ್ಲ, ಅವನ ಕೆಲಸ ಇತ್ತ ನನ್ನಂತೆ, ನನ್ನ ಹತ್ತಿರ ಬಾ ಅಂತ ಹೇಳಿದ ಆ ಪ್ರಜೆಗಳಿಗೆ. ಅವಾಗ ಹೋಗಿ ಹೇಳ್ತಾನ, ಏನೋಡು ಬರುದಿಲ್ಲ ಅಂತವ. ಅಂದಾಗಂತಾನವ, ನೋಡು, ನಿನ್ನ ಭಾರತದಲ್ಲಿ ನೀ ಎಷ್ಟು ಬಡವದಿಯಲ್ಲ, ನನ್ನ ಗ್ರೀಸ್ ದೇಶಕ್ಕೆ ನೀ ಬಾ. ನಾನಿನ ಕರ್ಕೊಂಡು ಹೋಗಿ ಬಂಗಾರದ ಬಟ್ಟೆಗಳನ್ನ ಉಡಿಸ್ತೇನೆಂದ ಆ ಅಲೆಕ್ಸಾಂಡರ್. ಯಾರಿಗೆ? ಆ ಸಂತರಿಗೆ. ಅವ ಅಂದ, ನನ್ನಂತ ಸಿರಿವಂತರು ಈ ಜಗತ್ತಿನೊಳಗೆ ಯಾಕೆ ಇಲ್ಲ. ನೀ ಏನ್ ತಿಳ್ಕೊಂಡಿ? ಬಡವದನಂತ ತಿಳ್ಕೊಂಡಿ ಅಲ್ಲ. ಅವಂತನ, ನೀನು ಸಿರಿವಂತ ಇದ್ದರೆ ಏನು ಬಟ್ಟೆ ಕೂಡ ಶರೀರದ ಮೇಲೆ ಅರಿವೇ ಇಲ್ಲ ನಿನಗೆ ಅಂತಾನ. ನನ್ನಂತ ಸಿರಿವಂತ ಯಾರದರ ಈ ಜಗತ್ತಿನೊಳಗ? ಅವ ಸಂತ ಹೇಳ್ತಾನ, ಯಾರದಾರ ಈ ಜಗತ್ತಿನೊಳಗ? ಯಾರು ಇಲ್ಲ ಅಂತ ಹೇಳಿದಾಗ, ಏ ಸುರೇಶ್ ಗೌಡ್ರ ಮ್ಯೂಟ್ ಮಾಡ್ರಿ. ಏ ಸುರೇಶ, ಆನಂದ್ ಸರ ಮ್ಯೂಟ್ ಮಾಡ್ರ ಒಂದು. ಆನಂದ್ ಸರ, ಓಂ ನಮ ಶಿವಾಯ. ಆನಂದ್ ಸರ್ ಲೆಫ್ಟ್ ಆದ್ರಿ. ಸುರೇಶ್ ಮ್ಯೂಟ್ ಮಾಡಂತ ಹೇಳ್ರಿ ಅವ್ರಿಗೆ. ಹ್ಞೂ ಯಪ್ಪ, ಅವ್ರು ಯಾಕ ಲೆಫ್ಟ್ ಆದ್ರಿಪ್ಪ? ಹೇಳು ಸಲಗೆ ಲೆಫ್ಟ್ ಆಗಿರ್ಬೇಕು ನೋಡ್ರಿ. ಏನಪ್ಪ ಬಂದ್ರಿ ಆನಂದ್ ಸರ್? ಸರಿ ಸರಿ. ಹೇಳ್ರ ಅವ್ರಿಗೆ, ಯಾರೇ ಇದ್ರು ಕೂಡ ಹೇಳ್ರ ಅವ್ರಿಗೆ. ಹೆಂಗಿತ್ತ ಬಡ ಬಡ ತಗದ್ ಹೋಗಿರತ್ತ, ಹೋಗ್ಲಿ, ಎಲ್ಲರಿಗೂ ತೊಂದ್ರೆ ಕೊಡ್ತಾರ ಅವ್ರು. ಏನಾರ ಚಿಂತನೆ ಮಾಡ್ಕೊಂತ ಕುಂತಾಗ ಏನಾರ ಎಲ್ಲಾ ಹಾದಿಗೆಡಿಸಿಡ್ತಾರ. ಕೇಳ್ತಾರಂತಂದ್ರ ಸುಮ್ಮ ಅವನ್ನ ಬಂದ್ ಮಾಡಿ ಇಟ್ಕೊಂಡ್ ಕುಂದ್ರದ್ ಬಿಟ್ಕೊಟ್ಟು. ಅದಕ್ಕ ಆ ಸಂತ ಹೇಳಿದ, ನೋಡು, ನಿನ್ನ ದೇಶಕ್ಕೆ ಬರಬೇಕಾದ್ರೆ ನಾನು ದೊಡ್ಡ ಶ್ರೀಮಂತದೇನಲ್ಲ, ನಿನ್ನ ಗುರುವಿನ ಅವಶ್ಯಕತೆ ಇದ್ದರೆ ಅವಂಗ ಇಲ್ಲಿಗೆ ಬಾ ಅಂತ ಹೇಳಿದ ಆ ಅಲೆಕ್ಸಾಂಡರ್ಗೆ. ಶೂರನಾಗಿದ್ದ, ಧೀರನಾಗಿದ್ದ ಕರೆ, ಆದರೂ ಕೂಡ ಈ ಭಾರತ ದೇಶದಲ್ಲಿ ಇರತಕ್ಕಂತ ಸಿರಿ ಸಂಪತ್ತನ್ನ ತೆಗೆದುಕೊಂಡು ಹೋಗಲಿಕ್ಕಾಗಲಿಲ್ಲ ಆ ಅಲೆಕ್ಸಾಂಡರ್ಗೆ. ಅಂತಾನ, ನಾನು ನನ್ನ ತೋಳ ಬಲದಿಂದ, ಶಕ್ತಿ ಸಾಮರ್ಥ್ಯದಿಂದ ಏನೆಲ್ಲವನ್ನ ಗೆದ್ದೆ ಕರೆ, ಆದರೆ ಗುರುಗೆ ಮಾತು ಕೊಟ್ಟು ನಾ ಬಂದಿದ್ನಲ್ಲ, ಆ ಗುರುವಿಗೆ ಹೋಗಿ ಸಮರ್ಪಣೆ ಮಾಡಲಿಕ್ಕೆ ಆಗಲಿಲ್ಲ ಅಂದ ಆ ದೇಶದ ಅಲೆಕ್ಸಾಂಡರ್. ಇಂಥ ಕ್ರಿಸ್ತ ಮೋಸಸ್ ಎಂಬವರು ಬೈಬಲಿನಲ್ಲಿ ಕೂಡ ಪ್ರಸಿದ್ಧನಾದ ಸಂತ, ಮೊಹಮ್ಮದ ಇಸ್ಲಾಂ ಮತದ ಸ್ಥಾಪಕ, ಪ್ರಪಂಚದ ಸೊಟ್ಟಾಗಿರುವುದನ್ನ ತಿದ್ದಿ ಅದನ್ನ ಒಂದು ಸುಂದರವಾದ ತಾಣವನ್ನಾಗಿ
ಮಾಡಲು ಪ್ರಯತ್ನಿಸಿ ಗೆದ್ದವರು ಯಾರಿದ್ದಾರೆ ಈ ಲೋಕದೊಳಗೆ? ರಾಮನೇ, ಕೃಷ್ಣನೇ, ಗೌತಮ ಬುದ್ಧನೇ, ಜೈನ ಪಂಥದ ಮಹಾವೀರನೇ, ಗ್ರೀಕ್ ದೇಶದ ತತ್ವಜ್ಞಾನಿಯಾದ ಸಾಕ್ರೇಟಿಸನೇ, ಕ್ರಿಸ್ತ ಧರ್ಮವನ್ನ ಸ್ಥಾಪಿಸಿದ ಯೇಸು ಕ್ರಿಸ್ತನೇ, ಯಹೂದಿಯರ ಮೋಸಸ್ ಅಥವಾ ಇಸ್ಲಾಂ ಧರ್ಮದ ಸ್ಥಾಪಕನಾದ ಪ್ರವಾದಿ ಮಮ್ಮದನೇ, ಇವರನ್ನಾದರೂ ಜಗತ್ ಒಪ್ಪಿಕೊಂಡಿದ್ದೇನೋ? ಅವತಾರ ಕಾಲದಲ್ಲಿ ಅವರೆಲ್ಲರೂ ಜಗತ್ ಅವಹೇಳನ ಮಾಡಿ ತಿರಸ್ಕರಿಸಿದ್ದೆಂಬುದನ್ನ ನಾವು ಮರೆಯಬಾರದು. ಕನಸು ಮನಸ್ಸಿನಲ್ಲಿ ಕೂಡ ಮರಿಬಾರದು. ರಾಮ ಕಾರ್ಮುಕ, ಕೃಷ್ಣ ಯುಕ್ತಿ, ಗೌತಮ ಕರುಣೆ, ಭೂಮಿ ಭಾರವನಿಳುವೆ ಸಾಲದಾಗಿರಲು, ಸಾಮಾನ್ಯ ಜನರೆನಿತು ತಾಂ ಪೆಣಗಿದೊಡಮೇನಹುದು, ಕ್ಷೇಮವೆಂಬುದು ಮೃಗ್ಯ ಮಂಕುತಿಮ್ಮ. ಧರ್ಮಕ್ಕೆ ಗ್ಲಾನಿಯುಂಟಾದಾಗ, ಅಧರ್ಮದ ತೆಲೆ ಎತ್ತಿದಾಗ, ಶಿಷ್ಟರನ್ನ ಸಲಹುವುದಕ್ಕೆ, ದುಷ್ಟರನ್ನ ಅಡಗಿಸುವುದಕ್ಕೆ ಯುಗ ಯುಗದಲ್ಲಿ ಕೂಡ ನಾನೇ ಹುಟ್ಟಿ ಬರ್ತೇನೆ ಅರ್ಜುನ. ಇದು ನನ್ನ ಚೆನ್ನಾಗಿ ತಲೆಯಾಗಿಟ್ಕೋ. ಭಗವತ್ ಚಿಂತನದಂತೆ ಬಂದವರು ರಾಮಕೃಷ್ಣ ಬುದ್ಧರು ಕೂಡ. ರಾಮನು ಮಾಡಿದ ವಿಲ್ಲು ಬಾಣಗಳನ್ನ ಹಿಡಿದು ಖರದೂಷಣ ಮಾರೀಚ ರಾವಣ ಮುಂತಾದವರನ್ನ ಕೊಂದನು. ಅವಾಗ ರಾಮಕಾಲ ಇದ್ದಾಗ ರಾವಣ ದುಷ್ಟನಾಗಿ ಜೀವನವನ್ನ ಮಾಡಿದ. ಇಂಥ ಪಾಪಿಗಳನ್ನ ದುಷ್ಟನಾದ ರಾವಣನನ್ನ ಕೊಲ್ಲಲಿಕ್ಕೆ ರಾಮ ಅವತಾರವನ್ನು ಕೂಡ ನಾನೇ ಮಾಡಿದೆ. ಕೃಷ್ಣನು ಕೂಡ ಉಪಾಯದಿಂದ, ತಂತ್ರದಿಂದ ಜರಾಸಂಧ, ಶಿಶುಪಾಲ, ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ ಇವರನ್ನ ಮುಂತಾದವರನ್ನ ದಾರಿಯಿಂದ ಆಚೆಗೆ ತನ್ನ ಪಾಂಡವರನ್ನ ಪಡೆದ. ಸಿರಿವಂತದಿಂದಲೂ ಸಾಕಷ್ಟಿತ್ತು, ತೋಳಬಲ ಶಕ್ತಿಯು ಕೂಡ ಸಾಕಷ್ಟಿತ್ತು. ಆದರೂ ಕೂಡ ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ನಾನೇ ಬಂದ ಕೃಷ್ಣಾವತಾರದಲ್ಲಿ. ಬಂದೇನಾದೆ? ಆ ಕೃಷ್ಣ ಪಾಂಡವರನ್ನ ರಕ್ಷಣೆ ಮಾಡಿದ. ಯಾರು ಧರ್ಮವನ್ನ ಅವನ ನೆನೆಸ್ತಾ, ಧರ್ಮವನ್ನ ತಾಚು ತಪ್ಪದೆ, ನೀತಿಯನ್ನ ಬಿಡಲಾರದೆ ಭಗವಂತನನ್ನ ಸ್ಮರಣ ಮಾಡ್ತಾರಲ್ಲ, ಅವರನ್ನ ಎಂದೆಂದೂ ನಾನು ಕೈ ಬಿಡುವುದಿಲ್ಲ. ಗೌತಮನೆಂಬ ಬುದ್ಧನಾದರೂ ಅಹಿಂಸೆಯಿಂದಲೇ ಹಿಂಸೆಯನ್ನ ಶಮನ ಮಾಡ್ತಾ, ಅಕ್ರೋಧದಿಂದಲೇ ಕ್ರೋಧವನ್ನ ಜಯಿಸ್ತಾ, ದೀನರಿಗೂ ದಲಿತರಿಗೂ ನಿರ್ಬಲರಿಗೂ ಮಹತ್ಕಾಣವಾದಲ್ಲ. ಹೀಗೆ ಮೂರು ಬೇರೆ ಬೇರೆ ಮಾರ್ಗಗಳಲ್ಲಿ ಭಗವಂತನ ವಾಣಿಯನ್ನ ಆಲಿಸಿದರಂತವರು ಕೂಡ. ಯಾರೋ ಬುದ್ಧ ಆಗಲಿ, ಕ್ರೈಸ್ತ ಆಗಲಿ, ಯಾವ ಧರ್ಮ ರಕ್ಷಣೆ ಮಾಡೋಕ್ಕೋಸ್ಕರ ಬಂದಾರಲ್ಲ, ರಾಮ ಆಗಲಿ, ಎಲ್ಲರೂ ಕೂಡ ಅಂತ ಪರಿಪಾಲನೆ ಮಾಡ್ಯಾರಲ್ಲ. ರಾಮ ಬಿಲ್ಲು, ಕೃಷ್ಣನ ಯುಕ್ತಿ ಮತ್ತ ಗೌತಮ ಬುದ್ಧನ ಕರುಣೆಗಳೆಲ್ಲವೂ ಕೂಡ ಭೂಮಿಯ ಭಾರವನ್ನು ಇಳಿಸಲು ಸಾಲದಾಗಿರಲು. ಎಷ್ಟೇ ಮಂದಿ ಬಂದ್ರು ಹೇಳಿದರು ಕೂಡ ಕೇಳಲಾರದ ದುಷ್ಟರೇನಾದರೂ ಅವರನ್ನ ನಾನು ಸಂಹಾರ ಮಾಡಲಿಕ್ಕೆ ಆಗಾಗ ಅವತಾರವನ್ನ ಮಾಡ್ತೇನೆ. ಸಾಮಾನ್ಯ ಮನುಷ್ಯರಾದ ನಾವು ಎಷ್ಟು ಹೆಣಗಿದರೂ ಕೂಡ ಏನು ಉಪಯೋಗ ಆಗುವುದಿಲ್ಲ. ಕ್ಷೇಮ ಎಲ್ಲೇ ಇದೆ ಹುಡುಕಬೇಕಂತ ಅಷ್ಟೇ. ಕ್ಷೇಮ, ಎಲ್ಲರಿಗೂ ಸುಖ, ಆ ಕರುಣೆ, ದಯ, ಅದನ್ನು ಹುಡುಕೊಂಡು ಅದನ್ನೇ ನಾವು ಪರಿಪಾಲನೆ ಮಾಡಿದು ಮಾತ್ರ ಅಷ್ಟ. ಒಂದು ವ್ಯವಸ್ಥೆಯನ್ನ ಮಾಡಿದ ಮೇಲೆ ಅದನ್ನ ಜನಗಳು ಸರಿಯಾಗಿ ಪಾಲಿಸುತ್ತಾ ಇದ್ದಾರೋ ಅಥವಾ ಇಲ್ಲವೋ ಅದನ್ನು ನೋಡಾಕ ಈ ಧರ್ಮವನ್ನ ಪರಮಾತ್ಮ ನಿಯಮನ ದೇಶದಲ್ಲಿ ಕಾನೂನು ವ್ಯವಸ್ಥೆ ಕುಸಿದು ಬಿದ್ದಾಗ ದೇಶದ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿ ಅಥವಾ ಗೃಹ ಮಂತ್ರಿ
ತೆಗೆದುಕೊಳ್ಳುವ ನಿಯಮದಂತೆ ಇದು ಒಂದು ನಾನು ಏತಕ್ಕಾಗಿ ಅವತರಿಸುತ್ತೇನೆ ಅಂದರೆ ಅವಾಗ ಪ್ರಶ್ನೆ ಮಾಡಿದ್ನಲ್ಲ ಅರ್ಜುನ, ಹೇ ಪರಮಾತ್ಮ, ಯಾವುದಕ್ಕಾಗಿ ನೀ ಅವತಾರವನ್ನ ಮಾಡ್ತಿ? ನೀ ಅವತಾರ ಅದರಾಗ ಹುಟ್ಟುಟ್ಟೆ ಬರ್ತಾನೆ ಅಂತೀಯಲ್ಲ, ಅದನ್ನಂದಿಷ್ಟು ನನಗೆ ತಿಳಿಸಿ ಹೇಳು ಅಂತ ಕೇಳಿತ್ತಲ್ಲ. ಅದಕ್ಕ ನಾ ಯಾಕೆ ಅವತಾರ ಮಾಡ್ತೇನೆ ಅಂದ್ರ ಅಧರ್ಮಗಳನ್ನ, ಈ ಧರ್ಮಿಗಳನ್ನ ನಾಶ ಮಾಡುವಕ್ಕೋಸ್ಕರವಾಗಿ, ಧರ್ಮವನ್ನ ಪರಿಪಾಲನೆ ಮಾಡುವ ಶರಣರಾಗಲಿ ಸಂತರಾಗಲಿ ನನ್ನ ನಿಜವಾದ ಭಕ್ತರು ನನ್ನ ಮೇಲೆ ಅತ್ಯಂತ ಪ್ರೀತಿಯನ್ನಿಟ್ಟಾರಲ್ಲ, ಅವರನ್ನ ರಕ್ಷಣೆ ಮಾಡುವಕ್ಕೋಸ್ಕರವಾಗಿ ನಾನು ಅವತಾರವನ್ನ ತಾತನೆಂದಾನ ಆ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಅವತಾರದ ಬಗ್ಗೆ ನಾ ಬಂದು ಅವತಾರವನ್ನ ಮಾಡಿ ನಾನೇನೇನ್ ಮಾಡ್ತೇನೆ ಅನ್ನುವುದನ್ನ ಮತ್ತೆ ನಾಳೆಯ ದಿನದಲ್ಲಿ ಎಲ್ಲರೂ ಚಿಂತನೆ ಮಾಡೋದಕ್ಕೆ ಸದ್ಗುರುನಾಥರ